ಇಂದಿನಿಂದಲೇ ಕಾಲುವೆಗಳಿಗೆ ನೀರು ಹರಿಸಲಾಗುವುದು, ರೈತರು ಆತಂಕ ಪಡಬೇಕಾಗಿಲ್ಲ ಎಂದು ಮುದ್ದೇಬಿಹಾಳ ಕ್ಷೇತ್ರದ ಶಾಸಕ ಅಪ್ಪಾಜಿ ನಾಡಗೌಡರು ಹೇಳಿದರು. ಮುದ್ದೇಬಿಹಾಳ ಪಟ್ಟಣದ ಸ್ವಗೃಹದಲ್ಲಿ ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರಿಯಾಗಿ ನೀರು ಸಿಗದೆ ಬೆಳೆಗಳು ಒಣಗಿ ಹೋಗುತ್ತಿದ್ದು, ಇದನ್ನು ಗಮನಿಸಿದ ಸರ್ಕಾರ ಕಾಲುವೆಗಳಿಗೆ ನೀರು ಹರಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಈ ಕುರಿತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಿಶೇಷವಾಗಿ ಯುಕೆಪಿಗೆ ಸಂಬಂಧಿಸಿದಂತೆ ಆಲಮಟ್ಟಿ ಮತ್ತು ನಾರಾಯಣಪುರ ಭಾಗವಾಗಿ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಇಂದಿನಿಂದ ಮುಂದಿನ 6 ದಿನಗಳವರೆಗೆ ಕಾಲುವೆಗಳಿಗೆ ನೀರು ಹರಿಸುವಂತೆ ಆದೇಶ ಹೊರಡಿಸಿದ್ದು, ನಾನು ರೈತಪರ ಹಾಗೂ ಜನಪ್ರತಿನಿಧಿಯಾಗಿ ಸರ್ಕಾರಕ್ಕೆ ಧನ್ಯವಾದ ತಿಳಿಸುತ್ತೇನೆ ಎಂದರು. ಇನ್ನು ಇಂದಿನಿಂದ 6 ದಿನಗಳ ಕಾಲ ಚಿಮ್ಮಲ್ಗಿ ಈಸ್ಟ್ ಮತ್ತು ವೆಸ್ಟ್ 2 ಕಾಲುವೆಗಳಿಗೆ ನೀರು ಬಿಡಲಾಗುವುದು ಎಂದರು. ರೈತರಿಗೆ ಬೆಳೆದು ನಿಂತಹ ಬೆಳೆ, ಅದರಲ್ಲಿ ವಿಶೇಷವಾಗಿ ಮೆಣಸಿನಕಾಯಿ ಮತ್ತು ಶೇಂಗಾ ಮತ್ತು ಮೆಣಸಿನಕಾಯಿ, ವಿಶೇಷವಾಗಿ ಬೇಸಿಗೆ ಶೇಂಗಾ ಮೆಣಸಿನಕಾಯಿ ಬೆಳೆಯುವಂಥ ರೈತರಿಗೆ ನೀರನ್ನು ಕೊಡೋಣ ಇನ್ನೊಂದು ವಾರ ಅನ್ನುವಂಥ ತೀರ್ಮಾನ ತಗೊಂಡಿದ್ದಾರೆ. ಇದು ಒಂದು ನಮ್ಮೆಲ್ಲರಿಗೂ ಒಂದು ಸಂತೋಷ ತರ್ತಕ್ಕಂಥ ವಿಷಯ ಆಗಿದೆ. ಅದಕ್ಕೆ ಅವರಿಗೆ ಮೊದಲನೇದಾಗಿ ರೈತರ ಎಲ್ಲರ ಪರವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಅವರಿಗೆ ನಾನು ಅಭಿನಂದಿಸ್ತೇನೆ. ಇನ್ನು ಕೃಷ್ಣಾ ಮೇಲ್ದಂಡೆ ವ್ಯಾಪ್ತಿಗೆ ಬರುವ ಮೆಣಸಿನಕಾಯಿ ಬೆಳೆಯನ್ನು ಉಳಿಸಲು ಸರ್ಕಾರ ನೀರು ಹರಿಸುತ್ತಿದ್ದು, ಸುಮಾರು 3,500 ಹೆಕ್ಟೇರ್ದಷ್ಟು ಭೂಮಿಯಲ್ಲಿ ಬೆಳೆದ ಮೆಣಸಿನಕಾಯಿ ಮತ್ತು ಇತರ ಬೆಳೆಗಾರರು ಈ ನೀರಿನ ಸೌಲಭ್ಯ ಪಡೆಯಬಹುದಾಗಿದೆ ಎಂದರು. ಸರಿಯಾಗಿ ನೀರು ಸಿಗದೆ ಮೆಣಸಿನಕಾಯಿ, ಶೇಂಗಾ ಮತ್ತು ಮೆಕ್ಕೆಜೋಳ ಒಣಗಿ ಹೋಗುತ್ತಿದ್ದು, ಇದನ್ನು ಗಮನಿಸಿದ ಸರ್ಕಾರ ಆಲಮಟ್ಟಿ ಡ್ಯಾಂನಲ್ಲಿರುವ ನೀರಿನ ಲಭ್ಯತೆ ಆಧಾರದ ಮೇಲೆ ಈ ನಿರ್ಧಾರ ಕೈಗೊಂಡಿದ್ದು, ರೈತರಲ್ಲಿ ಮಂದಹಾಸ ಮೂಡಿಸಿದೆ ಎಂದರು. ಹೀಗಾಗಿ ಇಂದಿನಿಂದಲೇ ಚಿಮ್ಮಲ್ಗಿ ಎಡದಂಡೆ ಮತ್ತು ಬಲದಂಡೆ ಸೇರಿ 2 ಕಾಲುವೆಗಳಿಗೆ ನೀರು ಬಿಡಲಾಗುವುದು ಎಂದರು. ಜೊತೆಗೆ ಈ ನೀರನ್ನು ರೈತರು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು ಮತ್ತು ನೀರನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗದಂತೆ ನೋಡಿಕೊಳ್ಳಬೇಕೆಂದು ಶಾಸಕರು ರೈತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲ ರೈತರ ಮುಖಂಡರಿಗೆ ಶಾಂತಿಯನ್ನು ಕಾದು ಮತ್ತು ಯಾರಾದರೂ ಅದರ ತಪ್ಪು ಬಳಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರೆ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು DC ಅವರು ಬಹುತೇಕ ಅದರ ಮೇಲೆ ಮಾನಿಟರ್ ಮಾಡ್ತಾರೆ, ಡೆಪ್ಟಿ ಕಮಿಷನರ್ ಅವರು ಮಾನಿಟರ್ ಮಾಡ್ತಾರೆ, ಇಲಾಖೆಯವರು ಮಾನಿಟರ್ ಮಾಡ್ತಾರೆ. ಹೀಗಾಗಿ ಒಂದು ತೀರ್ಮಾನ ಏನು ತಗೊಂಡಿದೆ ಸರ್ಕಾರ, ಅದಕ್ಕೆ ನಾವೆಲ್ಲ ಶಿಸ್ತುಬದ್ಧವಾಗಿ ಅದನ್ನು ಪಾಲನೆ ಮಾಡೋಣ ಮತ್ತು ಆ ನೀರಿನ ಸದ್ಬಳಕೆಯನ್ನು ನಾವು ಮಾಡ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ರೈತರಲ್ಲಿ ಕೂಡ ವಿನಂತಿ ಮಾಡ್ಕೊಳ್ತೇನೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ರಾಯನಗೌಡ ತಾತರೆಡ್ಡಿ, ಗುರು ದೇಶಮುಖ್, ಮಹಂತಗೌಡ ಗಂಗನಗೌಡರು ಉಪಸ್ಥಿತರಿದ್ದರು. ಸುನಾಮಿ ಟಿವಿ ನ್ಯೂಸ್ ಡೆಸ್ಕ್, ಮುದ್ದೇಬಿಹಾಳ್.